ನಾನೊಂದು ಡಿಸಿಷನ್ ತಗೊಂಡೆ ಮಾಮ್. ಯಾವ ವಿಷಯಕ್ಕೆ ನಿತ್ಯ? ಗಂಗಾಗೆ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳು. ಇದೇ ನಿತ್ಯ, ಇದು ನಿನ್ ಡ್ರೀಮ್ ಅಲ್ವಾ? ಆ ಡ್ರೀಮ್ ಆಗಿ ಇದ್ಬಿಡ್ಲಿ ಮಾಮ್. ಆ ಕನ್ಸು ಕೆಟ್ಟ ಕನ್ಸು ಆಗ್ಬಾರ್ದು. ಏನಾಯ್ತು ನಿತ್ಯ? ಏನು ಆಗ್ಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಗಂಗಾ ಸೋತ್ ಹೋದ್ರೆ ಅದು ನನ್ ಸೋಲು, ಅದು ನನ್ಗೆ ಅವಮಾನ. ಮೀಡಿಯಾ ಪೂರ್ತಿ ನನ್ಗೆ ಟಾರ್ಗೆಟ್ ಮಾಡತ್ತೆ. ಅದಕ್ಕಿಂತ ಅವಳು ಪಾರ್ಟಿಸಿಪೇಟ್ ಮಾಡ್ದಿದ್ರೇನೆ ಒಳ್ಳೇದು. ಅದ್ ಹಾಗಲ್ಲ ನಿತ್ಯ, ನಾನು ಇನ್ನೇನು ಹೇಳ್ಬೇಡ ಮಾಮ್. ಓಕೆ, ಕಾಂಪಿಟೇಷನ್ಗೆ ಹೋಗ್ಬೇಡ ಅಂತ ಹೇಳ್ತೀನಿ. ಥ್ಯಾಂಕ್ಸ್. ನಿತ್ಯ, ನಿತ್ಯ, ನನ್ ಡ್ರೀಮ್, ನನ್ ಏಮ್, ನನ್ನ ಅಚೀವ್ಮೆಂಟ್ ಎಲ್ಲ ಗಂಗಾ ಇಂದ ನಾಶ ಆಗ್ತಾ ಇದೆ. ಇಷ್ಟು ವರ್ಷ ನಾನು ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗ್ತಿದೆ. ನಾನು ನಿಜವಾಗ್ಲೂ ಸತ್ತು ಹೋದೆ ಮಾಮ್. ಈಗ ಸತ್ತು ಹೋದೆ. ನಿತ್ಯ, ನಿನ್ ಪ್ಲಾನು ಸಕ್ಸಸ್ ಚಂದ್ರಿಕಾ. ನಿನ್ ಐಡಿಯಾ ವರ್ಕ್ ಆಯ್ತು. ಗಂಗಾ ಕಾಂಪೀಟ್ ಮಾಡ್ದಿದ್ದ ಹಾಗೆ ಸ್ಟಾಪ್ ಮಾಡ್ಬಿಟ್ಟೆ. ಬನ್ನಿ ಹೋಗಿ ನಮ್ಮೋರ್ ಜೊತೆ ಪಾರ್ಟಿ ಮಾಡೋಣ. ಒಟ್ನಲ್ಲಿ ನಿತ್ಯ ಕಾಂಪಿಟೇಷನ್ಗೆ ಬರ್ದಿರೋ ತರ ಮಾಡಿದ್ರಿ. ಇದು ನಿಮ್ಮಿಂದನೇ ಸಾಧ್ಯ ಆಗಿರೋದು. ನೈನಾ ಮಿಸ್ ಬ್ಯಾಂಗ್ಳೂರ್. ಕಂಗ್ರಾಟ್ಸ್ ನೈನಾ. ಥ್ಯಾಂಕ್ ಯು. ಹೇಯ್, ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ನಮ್ಮ ಮೇಲೇನೆ ಅನುಮಾನನಾ? ದುಡ್ಡು ತಗೊಂಡು ಮೋಸ ಮಾಡೋರ್ ಹಾಗೆ ಕಾಣ್ತೀವ ನಿನ್ಗೆ? ಡೌಟು ನಿಮ್ಮ ಮೇಲಲ್ಲ, ನಿತ್ಯ ಮೇಲೆ. ಅದು ಅಲ್ಲದೆ ನಾನು ಈ ಹಿಂದೆ ನೋಡಿದ್ದ ನಿತ್ಯ ಬೇರೆ, ಈಗ ನೋಡ್ತಿರೋ ನಿತ್ಯ ಬೇರೆ. ಆ ಬಿಹೇವಿಯರ್, ಆ ಆಟಿಟ್ಯೂಡ್ ಏನೂ ಇಲ್ಲ. ಮತ್ತೆ ಆಕೆ ನಿತ್ಯ ಅಲ್ಲ ಅಂತ ನಂಗೆ ಡೌಟ್ ಇದೆ. ನಿತ್ಯ ಅಲ್ದಿದ್ರೆ ಗಂಗಾ. ಗಂಗಾ ಯಾರು? ನಮ್ಮ ಯಜಮಾನ್ರು ಜೋಕ್ ಮಾಡ್ತಿದ್ದಾರೆ. ಜೋಕ್? ನಾನ್ ಮೊದ್ಲೇ ಹೇಳಿದ್ನಲ್ಲ, ನಿತ್ಯ ಬದ್ಲಾಗೋಗಿದ್ದಾಳೆ ಅಂತ. ಓಹೋ. ಅದು ಅಲ್ದೆ ಇಷ್ಟೊಂದು ಚೇಂಜಾ? ಅವಳು ಚೇಂಜ್ ಆಗಿರೋದಕ್ಕೆ ನಮ್ ಕೆಲ್ಸ ಈಸಿ ಆಯ್ತು. ತುಂಬಾ ಡೀಟೇಲ್ಸ್ ಹೋಗ್ಬೇಡಿ. ಹೌದು, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ ನಿಲ್ಸಿ ಇಲ್ಲಿ ಗಮನ ಇಡಿ. ಬೇರೆ ಮಾಡೆಲ್ಸ್ ಮೇಲೆ ಗೆಲ್ಲೋ ಹಾಗೆ ನಿಮ್ ನೈನಾಗೆ ಟ್ರೈನಿಂಗ್ ಕೊಡಿ. ಓಕೆ, ಆಫ್ ಕೋರ್ಸ್. ನಿತ್ಯ ಕಾಂಪೀಟ್ ಮಾಡದೇ ಇದ್ರೆ ನೈನಾನೇ ವಿನ್ನರ್. ನಾವು ಹೇಳಿದ್ವಲ್ಲ, ನಿತ್ಯ ಬರಲ್ಲ ಅಂದ್ರೆ ಬರಲ್ಲ. ಒಂದ್ ವೇಳೆ ಬರ್ಬೇಕು ಅಂದ್ಕೊಂಡ್ರು ಅವಳು ಬಿಡಲ್ಲ. ಅವಳು ಯಾರು? ನಿತ್ಯ. ನಿತ್ಯನ ಬಿಡದೇ ಇರೋದು ಯಾರು? ನಿತ್ಯಾನೇ. ವಾಟ್? ವಾಟ್ ಇಸ್ ದಿಸ್ ಕನ್ಫ್ಯೂಷನ್? ನಿತ್ಯನ ಬರೋಕ್ ಬಿಡಲ್ಲ ಅಂದ್ರೆ ಅವಳಿಗೆ ಮೊದ್ಲಿದ್ದ ಕಾನ್ಫಿಡೆನ್ಸ್ ಈಗಿಲ್ಲ. ಅವಳು ಇಲ್ದೇ ಇರೋ ಧೈರ್ಯ ತಂದ್ಕೊಂಡು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ ಅಂದ್ರೆ ಆತ್ಮವಿಶ್ವಾಸ ಅಡ್ಡ ಬರುತ್ತೆ. ಅದೇ ನನ್ ಗಂಡ ಹೇಳಿದ್ದು ಅಲ್ವೇನ್ರಿ? ಶೂರ್ ಅಲ್ವಾ? ನೀವು ನಮಗ್ ಕೊಟ್ಟಿರೋ ದುಡ್ಡು ಮೇಲಾಣೆ. ಮತ್ತೆ ಏನ್ ಪ್ರಾಬ್ಲಮ್ ಬರಲ್ಲ ತಾನೆ? ನೋ ಪ್ರಾಬ್ಲಮ್. ಇಫ್ ಪ್ರಾಬ್ಲಮ್ ಕಮಿಂಗ್, ಐ ಆಮ್ ಗೋಯಿಂಗ್. ನಿಮ್ಗೆ ಕುಡ್ದು ಹೆಚ್ಚಾಗಿದೆ, ಸೈಲೆಂಟ್ ಆಗಿ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ನಿತ್ಯ ಕಾಂಪೀಟ್ ಮಾಡೋದು ಇಂಪಾಸಿಬಲ್. ಅವಳು ಬರಲ್ಲ ಅಂದ್ರೆ ಬರಲ್ಲ, ಬರಲ್ಲ ಅಂದ್ರೆ ಬರಲ್ಲ. Are you sure? Yeah, I'm sure. Okay, let's say cheers, baby. Let's say cheers. 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 Okay.
ಹೋಗಿ ಆ ಗಂಗಾಗೆ ಹೇಳು ಮಾಮ್. ಈಗಲೇ ಹೇಳ್ತೀನಿ ನಿತ್ಯ. ಗಂಗಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಮೇಡಮ್. ನೀನೊಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು? ಈ ಫ್ಯಾಷನ್ ಶೋನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬೇಡ. ಯಾಕೆ? ಯಾಕಂದ್ರೆ ನೀನು ಈ ಕಾಂಪಿಟೇಷನಲ್ಲಿ ಗೆಲ್ಲಕ್ಕಾಗಲ್ಲ. ಗೆಲ್ತೀನಿ. ನಿಂಗಾಗಲ್ಲ ಗಂಗಾ. ಆಗತ್ತೆ. ಹೇಗಾಗತ್ತೆ? ಇದೆಲ್ಲ ನಿಂಗೆ ಅಭ್ಯಾಸ ಇಲ್ಲದೆ ಇರೋಂಥದ್ದು, ನೀನು ಯಾವತ್ತೂ ಮಾಡದೇ ಇರೋಂಥದ್ದು. ನಿನ್ಗಾಗಲ್ಲ, ನೀನು ಸೋತ್ ಹೋಗ್ತೀಯ. ಅದು ನಂಗಿಷ್ಟ ಇಲ್ಲ. ನಿಮಗಿಷ್ಟ ಇಲ್ವಾ? ಇಲ್ಲ ಇನ್ಯಾರಿಗಾದ್ರೂ? ನನಗೆ ಇಷ್ಟ ಇಲ್ಲ. ಮಿಸ್ ಬ್ಯಾಂಗ್ಳೂರ್ ಆಗೋದಕ್ಕೆ ನಿತ್ಯ ಎಷ್ಟೋ ಕಷ್ಟಪಟ್ಟಿದ್ದಾಳೆ. ಅಲ್ಲದೆ 2 ಸಲ ಟೈಟಲ್ ವಿನ್ ಆಗಿದ್ದಾಳೆ. ಈಗ ನೀನ್ ಸೋತ್ ಹೋಗಿ ಅವಳಿಗೆ ಕೆಟ್ಟ ಹೆಸರು ತರೋದು ಬೇಡ. ಇಲ್ಲ ಮೇಡಮ್, ಗೆದ್ದು ನಿತ್ಯ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ನಿಲ್ಸು ಗಂಗಾ, ನಿಲ್ಸು ಗಂಗಾ. ನೀನ್ ಗೆಲ್ಲಲ್ಲ ಅಂತ ನಿನ್ಗೂ ಗೊತ್ತು. ಸೋತ್ ಹೋಗಿ ಕೆಟ್ಟ ಹೆಸರು ತರೋದ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದು. ನೀನ್ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಷ್ಟೇ. ನೀನ್ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ ಗಂಗಾ? ಅದ್ರಲ್ಲಿ ನೀನ್ ಗೆಲ್ತೀಯಾ ಅಂಡ್ ಟೈಟಲ್ ಕೂಡ ವಿನ್ ಮಾಡ್ತೀಯಾ. ದಟ್ಸ್ ಇಟ್. ಹೌದ್ ಜಯ್, ಮಾಡಲಿಂಗ್ ಅಂದ್ರೆ ಏನು ಅಂತ ಗಂಗಾಗೊಂದು ಸ್ವಲ್ಪನೂ ಗೊತ್ತಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಮಾಡೆಲ್ಸ್ ಬರ್ತಾರೆ. ಅವ್ರ ಜೊತೆ ಹೇಗ್ ಕಾಂಪೀಟ್ ಮಾಡ್ತಾಳೆ, ಹೇಗ್ ಗೆಲ್ತಾಳೆ? ಗಂಗನ್ ಮೇಲೆ ನನಗೆ ನಂಬಿಕೆ ಇದೆ ಆಂಟಿ. ಇದು ಚಿಕ್ಕ ಮಕ್ಳ ಆಟ ಅಲ್ಲ ಜಯ್. ಐನೋ ಆಂಟಿ, ಗಂಗನ್ಗೆ ಬರ್ದೇ ಇರೋ ಆಟ ಏನೂ ಇಲ್ಲ. ಅವಳಗ್ ಕ್ಯಾಟ್ ವಾಕೆ ಮಾಡಕ್ ಆಗ್ತಾ ಇಲ್ಲ. ಕಲಿತಾಳೆ. ಯಾವಾಗ ಕಲಿತಾಳೆ? ಶೋಗೆ ತುಂಬಾ ದಿನ ಇಲ್ಲ ಜಯ್, ಒಂದಿನ ಮಾತ್ರ ಬಾಕಿ ಇರೋದು. ಗಂಗನ್ಗೆ ಅಷ್ಟು ಟೈಮ್ ಸಾಕು ಆಂಟಿ. ಆರ್ ಯು ಕ್ರೇಜಿ ಜಯ್? ನಿತ್ಯಗೆ 1 ಮಂತ್ ಹಿಡಿದಿತ್ತು ಕ್ಯಾಟ್ ವಾಕ್ ಮಾಡೋದಕ್ಕೆ. ಅವಳು ನಿತ್ಯ, ಬಟ್ ಇಲ್ಲಿರೋದು ಗಂಗಾ. ಶಿ ಕ್ಯಾನ್ ಡೂ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಇವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳು ಮುಖ ಮಾಡ್ತಾಳೆ ಜೈ. ಓವರ್ ಎಕ್ಸ್ಪೆಕ್ಟೇಷನ್ ಒಳ್ಳೇದಲ್ಲ ಜಯ್. ನಿತ್ಯನ್ ಥರ ಗಂಗಾ ಮಾಡಕ್ಕಾಗಲ್ಲ. ಇಷ್ಟು ದಿನ ನಿತ್ಯನಾಗಿ ನಡ್ಸಿದ್ಲಲ್ಲ ಆಂಟಿ, ಇವಳು ನಿತ್ಯ ಅಲ್ಲ ಅಂತ ನನಗೆ ನಂಬಕ್ಕಾಗಿಲ್ಲ. ಅಷ್ಟು ಮಾಡ್ದವಳು ಶೋ ಯಾಕೆ ಮಾಡಲ್ಲ? ಅದು ಬೇರೆ, ಇದು ಬೇರೆ. ಗಂಗನ್ಗೆ ಎಲ್ಲ ಒಂದೇ ಆಂಟಿ. ಇವಳು ಸೋತ್ ಹೋಗ್ತಾಳೆ, ಗೆಲ್ತಾಳೆ. ಇಟ್ಸ್ ಇಂಪಾಸಿಬಲ್ ಜೈ. ಆದ್ರೆ ನೀನ್ ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ ಜಯ್? ಯಾಕಂದ್ರೆ ಇಲ್ಲಿ ತನಕ ಇದು ನಿತ್ಯನ್ ಗೋಲ್. ಈಗ ನನ್ನ ಪ್ರೆಸ್ಟೀಜ್ ವಿಷಯ ಆಗಿದೆ. ಏನ್ ಹೇಳ್ತಿದ್ಯಾ ಜಯ್? ಎಸ್ ಆಂಟಿ, ನಮ್ಮ ರೈವಲ್ ಗ್ರೂಪ್ ಅವರು ಮುಂಬೈಯಿಂದ ಮಾಡೆಲ್ನ ಕರ್ಕೊಂಡು ಬಂದು ಟೈಟಲ್ ತಗೋಬೇಕು ಅನ್ಕೊಂಡಿದ್ದಾರೆ. ಅವಳನ್ನ ಅವ್ರ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಅದೇನಾದ್ರೂ ನಡೆದ್ರೆ ಇಲ್ಲಿವರೆಗೂ ನಮ್ಮ ಕಂಪ್ನಿಗಿರೋ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಶೇರ್ ವ್ಯಾಲ್ಯೂನೂ ಕಡಿಮೆ ಆಗುತ್ತೆ. ಇನ್ವೆಸ್ಟರ್ಸ್ ಹಿಂದೆ ಹೆಜ್ಜೆ ಇಡ್ತಾರೆ. ಬರಬೇಕಾಗಿದ್ದ ಪ್ರಾಜೆಕ್ಟ್ ಫಂಡ್ಸ್ ಅಲ್ಲೇ ಸ್ಟಾಪ್ ಆಗೋಗುತ್ತೆ. ದಿಸ್ ಈಸ್ ಕಂಪ್ಲೀಟ್ಲಿ ಕಾರ್ಪೊರೇಟ್ ವಾರ್. ಇದು ನನ್ನ ಪ್ರೆಸ್ಟೀಜ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಈ ಶೋ ಅಲ್ಲಿ ಗಂಗಾ ಕಾಂಪೀಟ್ ಮಾಡಬೇಕು, ಟೈಟಲ್ ಗೆಲ್ಲಬೇಕು ಆ್ಯಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ನೀನು ಖಂಡಿತವಾಗ್ಲೂ ಗೆಲ್ತೀಯ ಗಂಗಾ. ನಿನ್ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಗೆಟ್ ರೆಡಿ ಗಂಗಾ. ನೀನ್ ಹೇಳ್ಬಿಟ್ರೆ ಆಗ್ಬಿಡುತ್ತಾ ಜೈ? ಇಂಪಾಸಿಬಲ್. ಜೈ ಏನೋ ಆವೇಶದಿಂದ ಮಾತಾಡ್ತಿದ್ದಾನೆ ಗಂಗಾ. ನಾನು ಅನುಭವದಿಂದ ಹೇಳ್ತಿದ್ದೀನಿ.
ನೀನ್ ಏನ್ ಮಾಡಕ್ಕಾಗತ್ತೋ ಏನ್ ಮಾಡಕ್ಕಾಗಲ್ವೋ ನನಗ್ ಗೊತ್ತು. ನನ್ ಮಾತ್ ಕೇಳು, ಪಾರ್ಟಿಸಿಪೇಟ್ ಮಾಡ್ಬೇಡ. ಹೋಗ್ತೀನಿ ಮೇಡಮ್. ಹೋಗಿ ಗೆಲ್ತೀನಿ. ನಿನ್ನಿಂದ ಆಗಲ್ಲ ಗಂಗಾ, ಸೋತ್ ಹೋಗ್ತೀಯಾ. ಇಲ್ಲಿವರೆಗೂ ನಾನು ಸೋತಿದ್ನ ನೀವ್ ಯಾವಾಗಾದ್ರೂ ನೋಡಿದೀರಾ? ನೀನ್ ಗೆಲ್ಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಗಂಗಾ, ಆದ್ರೆ ನೀನ್ ಸೋತ್ ಹೋದ್ರೆ ಅಂತ ಭಯ ಪಡ್ತಿದ್ದೀನಿ ಅಷ್ಟೇ. ಏನ್ ಮೇಡಮ್, ನೀವು ನಿಜವಾಗ್ಲೂ ಗೆಲ್ತೀರಾ? ಗೆಲ್ಬೇಕು ನಾಣಿ ಅವ್ರೆ. ಮತ್ತೆ ನಿತ್ಯ ವಿಷಯ? ಅವ್ರು ಹೇಳ್ದಾಗೆ ಇಲ್ಲಿವರೆಗೂ ಇದು ನಿತ್ಯ ವಿಷಯ, ಆದ್ರೆ ಈಗ ಅವ್ರ ಪ್ರೆಸ್ಟೀಜ್ ವಿಷಯ. ಅವರು ನನ್ನ ನಂಬಿದ್ದಾರೆ ನಾಣಿ ಅವ್ರೆ. ನಾನು ಗೆಲ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನಾನು ಗೆದ್ರೆ ಅವರಿಗೆ ಒಳ್ಳೇದಾಗತ್ತೆ ಅಂದ್ರೆ ತಲೆ ಕೆಳಗೆ ನಿಂತು ತಪಸ್ ಮಾಡಿದ್ರು ಸರಿ, ನಾನು ಗೆಲ್ತೀನಿ. ಪ್ರಾಣ ಪಣಕ್ಕಿಟ್ರು ಸರಿ, ಹೋರಾಡಿ ಗೆಲುವನ್ನ ಅವ್ರ ಪಾದದ ಕೆಳಗಿಡ್ತೀನಿ. ಆದ್ರೆ ಮೇಡಮ್, ಇಲ್ಲಿವರೆಗೂ ನಾವು ಸೋಲ್ಬೇಕು ಅನ್ನೋ ಯೋಚನೆಯಲ್ಲಿದ್ವಿ. ಗೆಲ್ಬೇಕು ಅಂದ್ರೆ ತುಂಬಾ ಕಷ್ಟಪಡ್ಬೇಕು. ನಮ್ಗೆ ಒಂದೇ ದಿನ ಇರೋದು. ಒಂದು ದಿನ ಇದ್ಯಾ, ಒಂದು ಗಂಟೆ ಇದ್ಯಾ ಅಂತ ನನಗೆ ಗೊತ್ತಿಲ್ಲ ನಾಣಿ ಅವ್ರೆ. ಏನಾದ್ರೂ ಸರಿ, ನಾನು ಗೆಲ್ತೀನಿ ಅಂತ ಅವ್ರು ನನ್ನ ನಂಬ್ತಿದ್ದಾರೆ. ಅವ್ರ ನಂಬಿಕೆ ಹಾಳಾಗಬಾರ್ದು. ಅವರಿಗೆ ಕೊಡೋದಷ್ಟೇ ಗೊತ್ತು. ಮೊದಲನೇ ಸಲ ಕೇಳ್ತಾ ಇದ್ದಾರೆ. ಗೆಲುವನ್ನ ಅವರಿಗೆ ಕೊಡ್ತೀನಿ ನಾಣಿ ಅವ್ರೆ. ನೀವು ಗ್ರೇಟ್ ಮೇಡಮ್. ನಂಬಿಕೆ ಇದ್ರೆ ಆಗದೆ ಇರೋ ಕೆಲಸ ಏನೂ ಇಲ್ಲ. ಸಾರು ನಾನು ನಿಮ್ಮ ಹಿಂದೆನೇ ಇರ್ತೀವಿ. ಹೋರಾಡಿ ಮೇಡಮ್. ಆಲ್ ದ ಬೆಸ್ಟ್. ಏನಿ ಮ್ಯೂಸಿಕ್ ಎಲ್ಲಿಂದ ಬರ್ತಾ ಇದೆ? ಚಂದ್ರಿಕಾ, ಇವಳು ನಿತ್ಯನ ಗಂಗಾನ? ಗಂಗಾನೇ ರೀ. ಪೋಡೆ ಹೊಡೆದಿದ್ ಸಾಕು, ನಿಲ್ಸಿ ನೀವೋ ನಿಮ್ ವೇಷನು. ನೀನ್ ಕಲ್ತ್ಬಿಟ್ಟೆ ಗಂಗಾ. ಕ್ಯಾಟ್ ವಾಕ್ ಮಾಡೋದಕ್ಕೆ ಬಂದ್ಬಿಡ್ತು.
ನೀವು ಕೇಳೋದನ್ನ ನಾನು ಮಾಡದೆ ಇರ್ತೀನ ರೀ? ಥ್ಯಾಂಕ್ ಯು ಗಂಗಾ. ನಮ್ಮ ಮಧ್ಯ ಥ್ಯಾಂಕ್ಸ್ ಯಾಕ್ರಿ? ನೀವೀಗಾಗಲೇ ಅರ್ಧ ಗೆದ್ದಿದ್ರೆ ಮೇಡಮ್, ಇನ್ನು ಅರ್ಧ ನಾಳೆ ರ್ಯಾಂಪ್ ವಾಕ್ನ ಇಡೀ ಪ್ರಪಂಚ ಎಲ್ಲ ನೋಡುತ್ತೆ. ಈಗೇನಂತೀರಿ ಆಂಟಿ? ಗಂಗಾ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ನಂಬ್ತೀರಾ? ಈಗ ನಂಬ್ತಿದ್ದೀನಿ ಜಯ್. ನನ್ ಮಗಳು. ನೆಕ್ಸ್ಟ್ ಏನ್ ನಾಣಿ? ಡ್ರೆಸ್ ಡಿಸೈನ್ ಸರ್. ಅದಕ್ಕೋಸ್ಕರ ಆಲ್ರೆಡಿ ಒಬ್ಬ ಡಿಸೈನರ್ ನೋಡಿದ್ದೀನಿ. ನೀವು ಫ್ರೆಶ್ ಆದ್ರೆ ಅಲ್ಲಿಗೆ ಹೋಗ್ಬೋದು. ಬಾ ಗಂಗಾ, ರೆಡಿಯಾಗು. ಗಂಗಾ, ಸಾರಿ. ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ಆದ್ರೆ ನೀನು ಸಾಧಿಸಿದ್ಯಾ. ಇದು ನನ್ನ ದೊಡ್ಡತನ ಅಲ್ಲ ಮೇಡಮ್, ನನ್ನ ಮೇಲೆ ಅವರಿಗಿರೋ ನಂಬಿಕೆ. ಥ್ಯಾಂಕ್ ಯು ಜಯ್, ಯು ಆರ್ ದ ಗ್ರೇಟ್ ಮೋಟಿವೇಟರ್. ಹುಲ್ಕಡ್ಡಿನೂ ಕೂಡ ಬಾಣ ಥರ ಮಾಡ್ಬಿಡ್ತೀಯ. ಇವಳು ಹುಲ್ಕಡ್ಡಿ ಅಲ್ಲ ಆಂಟಿ, ಬಾಣ. ನಾನ್ ಜಸ್ಟ್ ಏನೋ ಗುರಿ ತೋರಿಸ್ತಿದ್ದೀನಿ ಅಷ್ಟೇ. ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಪ್ರೌಡ್ ಆಫ್ ಯು. ಹೋಗಿ ಫ್ರೆಶ್ ಅಪ್ ಆಗಿ ಜಯ್. ಬಾ ಗಂಗಾ. ನೀವು ಬರ್ತಿದ್ದೀರಿ ಅಂತ ಡಿಸೈನರ್ಗೆ ಕಾಲ್ ಮಾಡ್ತೀನಿ. ರಾತ್ರಿ ಕಾಂಪಿಟೇ ಮಾಡಲ್ಲ ಅಂದೋಳು ಬೆಳಿಗ್ಗೆ ಕ್ಯಾಟ್ ವಾಕ್ ಮಾಡಿದ್ಲಲ್ಲ ಚಂದ್ರಿಕಾ. ಅಮ್ಮೋ, ಹೀಗಾದ್ರೆ ಅವ್ರ ಹತ್ರ ನಾವು ತಕೊಂಡ್ ದುಡ್ಡು ಹಾಗೆ ವಾಪಸ್ ಹೋಗುತ್ತೇನೋ. ಮನೆ ಕಟ್ಟಿದ ಹಾಗೆ ಹಬ್ಬ ಆಗಲ್ಲ, ಚಪ್ರ ಹಾಕಿದ ಕೂಡ್ಲೆ ಮದ್ವೆ ಆಗಲ್ಲ. ಫ್ಯಾಷನ್ ಶೋ ಅಂದ್ರೆ ಕ್ಯಾಟ್ ವಾಕ್ ಒಂದೇ ಅಲ್ಲ, ಇನ್ನೂ ತುಂಬಾ ಇದೆ. ಒಂದೇ ದಿನದಲ್ಲಿ ಅದೆಲ್ಲ ಹೇಗ್ ಮಾಡ್ತಾಳೆ? ಗಂಗಾ ಏನು ಮಾಡಕ್ಕಾಗಲ್ಲ ಅಂದ್ಯಲ್ಲ ನಿತ್ಯ. ನೀನು 1 ತಿಂಗಳಲ್ಲಿ ಕಲ್ತಿದ್ನ ಗಂಗಾ ಒಂದೇ ರಾತ್ರಿಯಲ್ಲಿ ಕಲ್ತಿದ್ದಾಳೆ. ದಟ್ ಇಸ್ ಗಂಗಾ. ಸ್ಟಾಪ್ ಇಟ್ ಮಾಮ್. ಅವಳು ಏನ್ ಮಾಡಿದ್ರು ನನ್ನಷ್ಟು ಚೆನ್ನಾಗಿ ಮಾಡಲ್ಲ. ಕ್ಯಾಟ್ ವಾಕ್ ಅಂತೂ ಮಾಡಿದ್ಲಲ್ಲ, ಬೇರೆದು ಕೂಡ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯು ರಿಲ್ಯಾಕ್ಸ್ ನಿತ್ಯ, ಈ ಸಲ ಕೂಡ ಟೈಟಲ್ ನಿಂದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಲ್ಲ. ಗಂಗಾ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ನೋಡ್ತೀನಿ ಅದೇನು ಅಂತ. ನಾನು ಹೇಳಿದ ಆಫೀಸ್ ಇದೆ ಸರ್. ಈ ಸಿಟಿಲೆಲ್ಲ ಫೇಮಸ್ ಡಿಸೈನಿಂಗ್ ಕಂಪನಿ ಅಂದ್ರೆ ಇದೆ. ನಮಗೆ ಇನ್ ಟೈಮಲ್ಲಿ ಡ್ರೆಸ್ ಡಿಸೈನ್ ಮಾಡ್ಕೊಡ್ತಾರಲ್ವಾ? ಕೊಡ್ತಾರೆ ಸರ್, ನೀವು ಬನ್ನಿ. ಮೇ ಕಮಿಂಗ್ ಮೇಡಮ್? Yes, come in. ಗುಡ್ ಮಾರ್ನಿಂಗ್ ಮೇಡಮ್. Good morning. ನಾನು ಹೇಳಿದ್ನಲ್ಲ ಮೇಡಮ್, ನಮ್ಮ ಸರ್ ಜೈಸೂರ್ಯ, ನಮ್ಮ ಮೇಡಮ್ ನಿತ್ಯ ಮೇಡಮ್. ನಾನು ನೀನಿವಾಗ ನಿತ್ಯ. ಅಯ್ಯೋ, ಜೈ ಸರ್ ನಿತ್ಯ ಮೇಡಮ್ ಗೊತ್ತಿಲ್ಲದೆ ಏನು? ಹಲೋ ಸರ್. ಹಲೋ ಮೇಡಮ್, ಪ್ಲೀಸ್ ಸಿಟ್ ಡೌನ್. ಕೂತ್ಕೊಳ್ಳಿ ಸರ್. ನಮ್ ನಾಣಿ ನಿಮ್ಗೆಲ್ಲ ಹೇಳಿರ್ತಾನೆ ಅನ್ಸುತ್ತೆ. ಹೇಳಿದ್ದಾರೆ ಸರ್. ಮೇಡಮ್ ಅವರು ಫ್ಯಾಷನ್ ಶೋಲ್ ಪಾರ್ಟಿಸಿಪೇಟ್ ಮಾಡ್ತಿದಾರಂತಲ್ಲ? ಹೌದು ರೀ. ಕಾಂಗ್ರೆಟ್ಸ್ ಮ್ಯಾಮ್. ಆಲ್ರೆಡಿ 2 times ನೀವೇ ವಿನ್ ಆಗಿದ್ದೀರಾ. ಸೊ ಈ ಸಲ ಕೂಡ ಟೈಟಲ್ ನಿಮ್ದೆ. ಥ್ಯಾಂಕ್ ಯು. ನಂಗೆ ಒಳ್ಳೆ ಡ್ರೆಸ್ ಬೇಕು. ಶೋರ್. ನಿಮಗೆ ಡಿಸೈನ್ ಮಾಡೋದು ಅಂದ್ರೆ ನಮ್ ಕಂಪನಿ 1 ಸ್ಟೆಪ್ ಮೇಲ್ ಹೋದ ಹಾಗೆ. ಪ್ರೆಸ್ಟಿಜಿಯಸ್ ಆಗಿ ತಗೊಂಡು ನಾವು ಡಿಸೈನ್ ಮಾಡ್ತೀವಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಡ್ರೆಸ್ ಚೆನ್ನಾಗಿರ್ಬೇಕು. ಇವಳು ಮತ್ತೆ ವಿನ್ನರ್ ಆಗ್ಬೇಕು. ಶೋರ್ ಸರ್. ಮೇಡಮ್ ಸಕ್ಸಸ್ ಅಲ್ಲಿ ನಾವು ಪಾರ್ಟ್ ಆಗಿರೋದಕ್ಕೆ ನಮಗ್ ತುಂಬಾ ಹೆಮ್ಮೆ ಆಗ್ತಿದೆ. ನಮ್ ಡಿಸೈನರ್ನ ಕರಿತೀನಿ. 1 ಸೆಕೆಂಡ್. ಸ್ವಲ್ಪ ಕ್ಯಾಬಿನಿಗೆ ಬನ್ನಿ. ಓಕೆ ಮೇಡಮ್. ಯಾ. ರಾಮ್ ಅಂತ ಒಳ್ಳೆ ಡಿಸೈನರ್. ನಿಮಗ್ ಬೇಕಾಗೋ ಡ್ರೆಸ್ ಅವ್ರು ಡಿಸೈನ್ ಮಾಡ್ತಾರೆ. ಮೇಡಮ್. ರಾಮ್, ದಿಸ್ ಇಸ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಜೈ ಸೂರ್ಯ ಅಂಡ್ ಹಿಸ್ ವೈಫ್ ನಿತ್ಯ. ಗೊತ್ತು ಮೇಡಮ್. ಹಾಯ್ ಸರ್. ಹಲೋ ಸರ್. ಹಾಯ್ ಮ್ಯಾಮ್. ಹೇಳಿ ಮೇಡಮ್. ನಿತ್ಯ ಅವರು ಒಂದು ಫ್ಯಾಷನ್ ಶೋಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ನಾವು ಡ್ರೆಸ್ ಡಿಸೈನ್ ಮಾಡಿ ಕೊಡ್ಬೇಕು. ಖಂಡಿತ ಮಾಡ್ಕೊಡ್ತೀವಿ ಸರ್. ಟೈಮ್ ಜಾಸ್ತಿ ಇಲ್ಲ, ನಾಳೆನೇ ಕಾಂಪಿಟೇಷನ್. ಹೌದಾ? ನೋ ಪ್ರಾಬ್ಲಮ್ ಸರ್. ಮೇಡಮ್, ನಾವು ಮೊನ್ನೆ ಡಿಸೈನ್ ಮಾಡಿರೋ ಡ್ರೆಸ್ ಇದೆಯಲ್ಲ,
ಅದು ನಿತ್ಯ ಮೇಡಮ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅದನ್ನೇ ಕೊಡೋಣ.